ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋ ಎಲ್ಲ ನನ್ನ ಚಾಂಪಿಯನ್ಸ್ಗೂ ನಮಸ್ಕಾರ. ನಾನು ನಿಮ್ಮ ರಾಹುಲ್ ಪಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಪ್ರಿಪ್ರೇಷನ್ ಆಗ್ತಿದ್ದೀರಲ್ಲ, ಚಿಂತೆ ಮಾಡಬೇಡ್ರಿ. ಆ್ಯಂಡ್ 80 ಸ್ಕೋರ್ ಮಾಡೋದೇನು ಕಷ್ಟ ಅಲ್ಲ. ಈ ವಿಡಿಯೋಲಿ ನಾನು ಐ ವಿಲ್ ಬಿ ಡಿಸ್ಕಸಿಂಗ್ ಆನ್ 24 ಲಾಸ್ಟ್ ಇಯರಲ್ಲ, ಅದ್ರ ಲಾಸ್ಟ್ ಇಯರು 24ಅಲ್ಲಿ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಹೆಂಗೆ ಬಂದಿತ್ತು, ಯಾವ್ಯಾವ ಚಾಪ್ಟರ್ಸ್ ಹೆಂಗೆ ಕೇಳಿದರು, 25ಅಲ್ಲಿ ಏನು ಮಾಡಿದರು ಹೇಳೋಣ. ಬಟ್ ಅದಕ್ಕಿಂತ ಮುಂಚೆ ದೇರ್ ಆರ್ ಸಮ್ ರಿಯಲಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ವಿಚ್ ಐ ವಿಲ್ ಬಿ ಡಿಸ್ಕಸಿಂಗ್. ಸೊ ವಿಡಿಯೋ ಫುಲ್ ನೋಡಿ, ಮಿಸ್ ಮಾಡಬೇಡಿ. ನನಗೆ ನಿಮ್ಮಿಂದ ಏನು ಬೇಕು ಗೊತ್ತಾ, ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಕೋಆರ್ಡಿನೇಟ್ ಜಾಮೆಟ್ರಿ ಮತ್ತು ಸರ್ಕಲ್ಸ್ ಇದೆರಡು ಚಾಪ್ಟರ್ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಇದೆಯಾ, ನಿಮ್ಮ ಸ್ಕೂಲಲ್ಲಿ ಇದೆಯಾ? ಸೊ ಕಮೆಂಟ್ ಮಾಡಿ, ಸರ್ ಎಸ್ ನಮ್ಮ ಸ್ಕೂಲಲ್ಲಿ ಇದೆ, ಇಲ್ಲ ಸರ್ ನಮ್ಮ ಸ್ಕೂಲಲ್ಲಿ ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. 24ಅಲ್ಲಿ ಇದ್ದಿದ್ದು 25ಅಲ್ಲಿ ಇರಲಿಲ್ಲ. 25ಅಲ್ಲಿ ಒಂದಲ್ಲ ಎರಡು ಇರಲಿಲ್ಲ. ಏನು ಯಾವುದು ಹೇಳ್ತೀನಿ. ಆ್ಯಂಡ್ ಐ ಆಲ್ಸೋ ಬಿ ಡಿಸ್ಕಸಿಂಗ್ ಆರ್ ಟೆಲ್ಲಿಂಗ್ ಯು ದೇರ್ ಆರ್ 3 ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್. 3 ಚಾಪ್ಟರ್ಸ್. ಈ 3 ಚಾಪ್ಟರ್ಸ್ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂದರೆ 50% ಆಫ್ ದ ಮಾರ್ಕ್ಸ್ ಕವರ್ ಆಗ್ತಿದೆ. 50. ಸೊ 50% ಆಫ್ ದ ಮಾರ್ಕ್ಸ್ ಕವರ್ ಆಗುತ್ತೆ. ಸೊ ಅದು 3 ಚಾಪ್ಟರ್ ಯಾವುದು, ಹೆಂಗೆ ಮಾಡ್ಬೇಕು, ಏನು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಯಾವ ಚಾಪ್ಟರ್ಸ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ 3 ಚಾಪ್ಟರ್ಸ್ ಏನಿದೆ ಅಲ್ಲ, ಸೊ ಇದರಲ್ಲಿ ದಿಸ್ 3 ಚಾಪ್ಟರ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಫೈನಲ್ ಎಕ್ಸಾಮ್ಸ್ಗೆ ಏನಿದೆ ಈ 3 ಚಾಪ್ಟರ್ ಇಂಪಾರ್ಟೆಂಟು. ನೀವು ಇಲ್ಲೇ ಕರೆಕ್ಟಾಗಿ ಸ್ಟ್ರಾಂಗ್ ಮಾಡ್ಕೊಂಡ್ರಿ ಅಂದರೆ, ನಿಮ್ಮ ಬೇಸ್ ಸ್ಟ್ರಾಂಗ್ ಮಾಡ್ಕೊಂಡ್ರಿ ಅಂದರೆ ಫೈನಲ್ ಎಕ್ಸಾಮ್ ಚಿಂತೆನೇ ಮಾಡೋದು ಬೇಕಿಲ್ಲ. ಆರಾಮಾಗಿ ನೆಕ್ಸ್ಟ್ ಸೆಮ್ಮಲ್ಲಿ ಇನ್ನೂ ಏನೋ ಅನಕೊಂಡ, ಕೋಬ್ರಾ, ಕಿಂಗ್ ಕೋಬ್ರಾ, ಅದು ಇದು ಎಲ್ಲ ಉತ್ಪತ್ತಿ ಬರುತ್ತೆ. ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ಸು, ಸರ್ಫೇಸ್ ಏರಿಯಾಸ್ ವಾಲ್ಯೂಮ್ಸು, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸು. ಸೊ ಅಲ್ಲಿಗೆ ಟೈಮ್ ಬೇಕು ಆ್ಯಕ್ಚುಲಿ. ನಿಮ್ಗೆ ಅದೇ ಟೈಮಲ್ಲಿ ನಿಮ್ಮ ಸ್ಕೂಲ್ಸಲ್ಲಿ ಆ್ಯನ್ಯುವಲ್ ಡೇ ಅಂತ ಮಾಡ್ತಾರೆ, ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಾರೆ, ಹಬ್ಗಳು ಬರುತ್ತೆ, ಅಲ್ಲಿ ಇಲ್ಲಿ ಅಂತ ಟೂರ್ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಮಾಡ್ಬೇಕಲ್ಲ. ಸೊ ಅದಕ್ಕೆ ಹೇಳ್ತಿರೋದು. ಸೊ ಈ 3 ಚಾಪ್ಟರ್ ಏನಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಓಕೆ? ಆ್ಯಂಡ್ ಹೋಗೋದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ, ಇಫ್ ಇಟ್ ಈಸ್ ಹೆಲ್ಪಿಂಗ್ ಯು, ಒಂದು ಲೈಕ್ ಬಟನ್ ಒತ್ತಿ. ಆ್ಯಂಡ್ ಹೇಳಂಗಿದ್ರು ಐ ಆಮ್ ಮೋರ್ ಹ್ಯಾಪಿ ಇಫ್ ಯು ಕಮೆಂಟ್. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿದ್ರಿ ಅಂದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ಯಾವ ಚಾಪ್ಟ್ರಿಗೆ ಕೆಲವೊಬ್ರು ಇರ್ತಾರೆ, ಯಾವ ಚಾಪ್ಟರ್ ಓದಬೇಕಪ್ಪ, ಏನು ಓದಬೇಕಪ್ಪ ಇರ್ತಾರೋ ಇಲ್ಲೋ, ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ, ಓಕೆ? ಸೊ ದಟ್ಸ್ ಒನ್ ರಿಕ್ವೆಸ್ಟ್. ಸೊ ಈಗ 80 ಮಾರ್ಕ್ಸ್ ಹೆಂಗೆ, 38 ಕ್ವಶನ್ಸು ಬಿಡ್ರಿ. ಸೊ ಇದರಲ್ಲಿ ಇದೆಲ್ಲ ಗೊತ್ತು. 1 ಮಾರ್ಕ್ಸ್ 16 ಅಂದರೆ 8 MCQ, 8 1 ಮಾರ್ಕ್ಸ್ ಕ್ವಶನು. ಸೊ 2 ಮಾರ್ಕ್ಸ್ 8, ಸೊ 3 ಮಾರ್ಕ್ಸು 4 ಮಾರ್ಕ್ಸು, 5 ಮಾರ್ಕ್ಸ್ ಒಂದು ಕ್ವಶನು. ನೀವು ಬೋರ್ಡ್ ಎಕ್ಸಾಮಲ್ಲಿ ನೋಡಿದ್ರಿ ಅಂದರೆ ಈ 5 ಮಾರ್ಕ್ಸ್ ಏನಿದೆ ಅಲ್ಲ, ಲಾಸ್ಟ್ ಒಂದು 3-4 ಇಯರ್ಸಿಂದ 5 ಮಾರ್ಕ್ಸು ಎದರ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಆರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್. ಸೊ ನಿಮಗೆ ಫಸ್ಟ್ ಯೂನಿಟ್ಗೆ ಇರೋದು AP. ಸೊ AP-ಲೂ 5 ಮಾರ್ಕ್ಸ್ಗೆ ಕೇಳಬೇಕು ಅಂದರೆ ಸ್ವಲ್ಪ ಒಂದೊಂದೇ ಅಂದರೆ ಆ ಕ್ವಶನಲ್ಲಿ ಒಂದು 3 ಪಾರ್ಟ್ಸ್ ಇರುತ್ತೆ. ವೆರಿ ರೇರ್. ಬಟ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಏನೋ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಡೆಫಿನೆಟ್ಲಿ 5 ಮಾರ್ಕ್ಸ್ಗೆ ಎಲ್ಲಿ ಬರುತ್ತೆ, ಸೆಕೆಂಡ್ ಸೆಮ್ಮಿಗೆ ಬರುತ್ತೆ. ಈಗಂತೂ ಇನ್ನೂ ಓದಿಲ್ಲ, ಅದಕ್ಕೆ ಹೇಳ್ತಾರೆ. ಸೊ ಈ 5 ಮಾರ್ಕ್ಸ್ ಏನಿದೆ ಈಗ ನಿಮಗೆ ಕೇಳಂಗಿದ್ರೆ, ದೇರ್ ಆರ್ ಹೈಯರ್ ಚಾನ್ಸಸ್ ಒಂದು AP ಇಲ್ಲ ಟ್ರಯಾಂಗಲ್ಸ್. ಟ್ರಯಾಂಗಲ್ಸಲ್ಲೂ ಒಂದು ಸ್ವಲ್ಪ ತುಂಬ ಡಿಫಿಕಲ್ಟ್ ಕ್ವಶನ್ ಇರಬೇಕು. ಸೊ ದೆರ್ ಇಸ್ ಅಗೇನ್ ಹೈಯರ್ ಚಾನ್ಸಸ್ AP. ಅವ್ರ ಕ್ವಾಡ್ರೆಟಿಕಲ್ಲೂ ಕಷ್ಟ. ನೋಡೋಣ ಹೆಂಗೆ ಕೇಳಿದ್ದಾರೆ ಲಾಸ್ಟ್ ಇಯರ್ ಅಂತೆಲ್ಲ, ಓಕೆ? ಸೊ ಈಗ 2024ಅಲ್ಲಿ ಇದೇ SA1 ಹೆಂಗಿತ್ತು ಅಂದರೆ, ರಿಯಲ್ ನಂಬರ್ಸ್ 9 ಮಾರ್ಕ್ಸು, ಪಾಲಿನಾಮಿಯಲ್ಸ್ 8, ಲೀನಿಯರ್ ಈಕ್ವೇಷನ್ಸ್ ಹೈಯೆಸ್ಟ್ ಚಾಪ್ಟರ್. ಲೀನಿಯರ್ ಈಕ್ವೇಷನ್ಸ್ ಆಯಿತು, ಟ್ರಯಾಂಗಲ್ಸು AP 15, ಸೊ ಟ್ರಯಾಂಗಲ್ಸು 14, ಓಕೆ? AP 15, ಓಕೆ? ಸೊ ಟ್ರಯಾಂಗಲ್ಸ್ 14 ನೋಡಿದ್ರಿ ಅಂದರೆ ಸರ್ಕಲ್ಸ್ ಇಲ್ಲವೇ ಇಲ್ಲ. SA1 2024ಅಲ್ಲಿ ಸರ್ಕಲ್ಸ್ ಕೇಳೇ ಇರಲ್ಲ. ಸೊ ಅದೇ 2025ಅಲ್ಲಿ 10 ಮಾರ್ಕ್ಸ್ ಕೇಳಿದ್ದಾರೆ. ಆ್ಯಂಡ್ ಅದು ಕಮೆಂಟ್ ಮಾಡಿ, ಇಫ್ ಐ ವಾಂಟ್ ಟು ಸಾಲ್ವ್ ಸರ್ 2024 ಪೇಪರ್ ಸಾಲ್ವ್ ಮಾಡಿ ಅಥವಾ 2025 ಪೇಪರ್ ಸಾಲ್ವ್ ಮಾಡಿ ಬೇಕು ಅಂದರೆ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ವಿ ಸಾಲ್ವ್, ಓಕೆ? ಸೊ ನೀವು ಹೇಳಿ ನಿಮಗೆ ಏನು ಬೇಕು ಅಂತ ಕಮೆಂಟ್ ಮಾಡಿ. ಸೊ ವೆನ್ ಯು ಸೇ ವೆನ್ ಪೀಪಲ್ ಸೇ ಅಂದರೆ, ಈಗ ಒಬ್ಬರೋ ಇಬ್ಬರು ಅಂತಲ್ಲ. ಸೊ ವೆನ್ ಮೋರ್ ಸ್ಟೂಡೆಂಟ್ಸ್ ಆರ್ ಸೇಯಿಂಗ್ ಸರ್ ಇದು ಬೇಕು, ಇದು ಇಂಪಾರ್ಟೆಂಟು, ಪ್ಲೀಸ್ ಸಾಲ್ವ್ ಮಾಡಿ, ಪ್ಲೀಸು ಬೇಡ,
ವೆನ್ ಯು ಸೇ ದಟ್ ಓಕೆ ಸರ್ ಇದು ಸಾಲ್ವ್ ಮಾಡಿ ಅಂತ ಹೇಳಿದ್ರಿ ಅಂದರೆ ಡೆಫಿನೆಟ್ಲಿ ಸಾಲ್ವ್ ಮಾಡ್ತೀನಿ. ಐ ನೀಡ್ ಮೋರ್ ರೆಸ್ಪಾನ್ಸಸ್ ಫ್ರಮ್ ಯು. ಓಕೆ, ಇದೇ 2025 ನೋಡೋಂಗಿದ್ರೆ ಈ ಕಾರ್ಡಿನೇಟ್ ಜಾಮೆಟ್ರಿನ ಮಾಯ ಆಯಿತು, ಬಿಕಾಸ್ ಕಾರ್ಡಿನೇಟ್ ಜಾಮೆಟ್ರಿ ಕೇಳಿರಲಿಲ್ಲ. ಸೊ ಇದೇ 2025 2 ಚಾಪ್ಟ್ರು ಇರಲಿಲ್ಲ. ಅದಕ್ಕೆ ಹೇಳ್ತಿರೋದು ಕಮೆಂಟ್ ಮಾಡಿ ನಿಮ್ಮ ಸ್ಕೂಲ್ಸಲ್ಲಿ ಯಾವ್ಯಾವ ಚಾಪ್ಟರ್ಸ್ ಅಥವಾ 2 ಚಾಪ್ಟರ್ ಇದೆಯೋ ಇಲ್ಲೋ ಅಂತ ಅಷ್ಟೇ ಹೇಳಿ. ಓಕೆ, ಇಲ್ಲಿ ನೋಡಿದ್ರಿ ಅಂದರೆ ಲೀನಿಯರ್ ಈಕ್ವೇಷನ್ಸು ಟ್ರಯಾಂಗಲ್ಸ್ ಜಾಸ್ತಿ ಇತ್ತು ಲಾಸ್ಟ್ ಇಯರ್ 17, AP ಆಲ್ಮೋಸ್ಟ್ 14-15 ಇತ್ತು. ಲೀನಿಯರ್ ಈಕ್ವೇಷನ್ಸ್ ಅಗೇನ್ 13-15. ದಟ್ಸ್ ಅ ವೆರಿ ಈಸಿ ಚಾಪ್ಟರ್, ದ ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್ ಅಂದ್ಕೊಳ್ಳಿ, ಆ್ಯಂಡ್ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು. ಗ್ರಾಫ್ ಕೊಟ್ರಾ ಮ್ಯಾಕ್ಸಿಮಮ್ 3 ನಿಮಿಷ 4 ನಿಮಿಷ ಮುಗೀತು. ಇನ್ನೇನು ಕೇಳ್ತಾರೆ, XY ವ್ಯಾಲ್ಯೂ ಕೇಳ್ತಾರೆ, ಎಷ್ಟೊತ್ತು ಸಾಲ್ವ್ ಮಾಡೋದು. ಅದು ಬಿಟ್ಟರೆ 1 ಮಾರ್ಕ್ಸು MCQsಗೂ ಕಂಡೀಷನ್ A1/A2 B1/B2 ಏನು ಕಂಡೀಷನ್, ಇಂಟರ್ಸೆಕ್ಟಿಂಗು, ಕೋಇನ್ಸಿಡೆಂಟು, ಪ್ಯಾರಲಲ್ಲು, ಪ್ರಿಡಿಕ್ಟ್ ಮಾಡ್ಬೋದು ಇದು ಬರುತ್ತೆ ಅಂತ. ಅದಕ್ಕೆ ಪ್ರಿಪ್ರೇಷನ್ ಕರೆಕ್ಟಾಗಿ ಹೆಂಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಬೇಕು. ಓಕೆ, ಸೊ ಯಾವ್ಯಾವುದು 2024 ನೋಡೋಂಗಿದ್ರೆ AP 15, ಟ್ರಯಾಂಗಲ್ಸ್ 13, ಲೀನಿಯರ್ ಇಕ್ವೇಷನ್ಸ್ 14, 13, 42 ಮಾರ್ಕ್ಸ್. 80ರಲ್ಲಿ 42 ಮಾರ್ಕ್ಸ್ ಬರ್ತದೆ. ಸೊ 52.5 ಹೆಂಗೆ ಚೇಂಜ್ ಆಯಿತು? 2025 ಆಯಿತು, 2024 ಆಯಿತು. ಓಕೆ, 2025 ಮುಂದೆ ಹೋಗೋಣ. ಓಕೆ, ಸೊ ರಿಯಲ್ ನಂಬರ್ಸ್ 9 ಇದೆ, 10 ಆಯಿತು. ಸೊ ಚೇಂಜಸ್ ಹೆಂಗಾಯಿತು ನೋಡ್ರಿ. ಟ್ರಯಾಂಗಲ್ಸ್ ಒಂದು, ಬಟ್ ಇದು ಹೇಳೋಕ್ಕಾಗಲ್ಲ, ಸ್ಟಿಲ್ ಅರೌಂಡ್ ಈ ನಂಬರ್ಸೇ ಇರುತ್ತೆ. ಈಗ ಕೇಳಿದ್ರೆ 9, 10, 8, 10. ಸೊ ಇದೇ ರೇಂಜಲ್ಲಿ ಇರುತ್ತೆ. ಸೊ ಯು ಕ್ಯಾನ್ ಡಿಸೈಡ್, ಓಕೆ ನಾನು ಯಾವುದಕ್ಕೆ ಫೋಕಸ್ ಮಾಡಬೇಕು, ಯಾವುದಕ್ಕೆ ಟೈಮ್ ಕೊಡಬೇಕು, ಯಾವುದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು, ಯಾವುದಕ್ಕೆ ಅಂತ ನನ್ನ ಕೇಳಂಗಿದ್ರೆ AP ಟ್ರಯಾಂಗಲ್ಸ್ ಇದೆರಡು ಮಿಸ್ ಮಾಡ್ಬಾರ್ದು. ನಾನು ಕ್ವಾಡ್ರಾಟಿಕ್ ಈಕ್ವೇಷನ್, ವರ್ಡ್ ಪ್ರಾಬ್ಲಮ್ಸ್ ಅದು ಹೇಳ್ರಿ ಸರ್. ನಿಮಗೆ ಯಾವ ಚಾಪ್ಟರ್ಸ್ ಬೇಕು ಅದನ್ನು ಕಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟು ಯಾವುದು? ಟ್ರಯಾಂಗಲ್ಸ್ 14 17 ಆಯಿತು, 15 14, 11 14. ಹೇಳೋದಲ್ಲ, ಇದೆಲ್ಲ ಮಿಸ್ ಮಾಡೋಕ್ಕಾಗೋದೇ ಇಲ್ಲ. ಯು ಶುಡ್ ನಾಟ್ ಮಿಸ್. ಫಸ್ಟ್ 3 ಚಾಪ್ಟರ್ಸ್ ರಿಯಲ್ ನಂಬರ್ಸು, ಪಾಲಿನಾಮಿಯಲ್ಸು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್, ದಿಸ್ ಆರ್ ವೆರಿ ಈಸಿ ಚಾಪ್ಟರ್ಸ್. ಸೊ ಇದಕ್ಕೆ ನೀವು ಜಾಸ್ತಿ ಟೈಮ್ ತಗೋಬಾರದು. ಇದು ಬಿಟ್ಟು ಇನ್ನೂ 3 ಚಾಪ್ಟರ್ಸ್ ಟೈಮ್ ಕೊಡಲೇಬೇಕು. ಓಕೆ, ಸೊ ಇದರಲ್ಲೊಂದು ಕ್ಯಾಚ್ ಇದೆ. ಏನು ಅಂತನಾ, ಕೋಆರ್ಡಿನೇಟ್ ಜಾಮೆಟ್ರಿ ಹೇಳೋದ್ನಲ್ಲ, 10 ಇದ್ದಿದ್ದು 24, 25, 0. ಸರ್ಕಲ್ಸ್ ಅಂತೂ ಇಲ್ಲವೇ ಇಲ್ಲ. ಅದಕ್ಕೆ ಕಮೆಂಟ್ ಮಾಡಿ ಯಾವುದಿದೆ, ಸೊ ದಟ್ ವಿ ಕ್ಯಾನ್ ಕ್ರಿಯೇಟ್ ದ ವಿಡಿಯೋಸ್ ಅಕಾರ್ಡಿಂಗ್ಲಿ. ಓಕೆ, ಸೊ ಏನಿದೆ ಎಸ್ಸೆವನ್ನು ಕಮೆಂಟ್ ಮಾಡಿ. ಓಕೆ, ಸೊ ವಿ ಆರ್ ನಾಟ್ ಜಸ್ಟ್ ಪ್ರಿಪೇರಿಂಗ್ ಯು ಫಾರ್ S7, ಅದು ನಿಮ್ಮ ತಲೆಯಲ್ಲೇ ಇರಲಿ. ಪರ್ಸ್ನಲಿ S7 ಎಸ್ ಇಂಪಾರ್ಟೆಂಟ್, ನೋ ಡೌಟ್, ಬಟ್ ನನ್ನ ಟಾರ್ಗೆಟ್ ಇರೋದು ನಿಮ್ಮ ಬೋರ್ಡ್ ಎಕ್ಸಾಮ್ಸ್. ಅಲ್ಲಿ ನೀವು ಚೆನ್ನಾಗಿ ಮಾಡಬೇಕು. ಆ್ಯಂಡ್ ವೆನ್ ಯು ಎಂಟರ್ ದ ಎಕ್ಸಾಮ್ ಹಾಲ್ ಪೀಸ್ಫುಲ್ಲಾಗಿ, ಓಕೆ ನಾನು ಆರಾಮಾಗಿ ಐ ಆಮ್ ರಿಲ್ಯಾಕ್ಸ್ಡ್ ಅಂತ ಹೋಗಿ, ಯು ಶುಡ್ ಸಿಟ್ ಅಟ್ ದ ಎಕ್ಸಾಮ್ ಹಾಲ್ ಆ್ಯಂಡ್ ರೈಟ್ ದ ಪೇಪರ್ ರಿಲ್ಯಾಕ್ಸ್ ಆಗಿ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಈ ಕ್ವಶನ್ ಬಂತು ಇದು ಹೇಳಬೇಕಾದ್ರೆ ಮೈ ಜುಮ್ ಅಂತಿದೆ. ಯಾಕೆ ಅಂತೀರಾ? ಇನ್ನೊಂದು ಹೇಳಬೇಕು, ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಮೈನ್ ಚಾನಲ್ ಏನಿದೆ, ಇನ್ಸ್ಟಾಗ್ರಾಮಲ್ಲೇ ಹಾಕಿದ್ದೀನಿ ರೀಲು. ಇಲ್ಲ ಇನ್ನೂ ಹಾಕ್ತೀನಿ. ಸೊ ನಿಮ್ಮ ಸೀನಿಯರ್ದು ಒಬ್ಬೊಂದು ಇಂಟರ್ವ್ಯೂ ಮಾಡಿದೆ ರೀಸೆಂಟಾಗಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಅವನು ನೀಟು 670+ ಬಂದಿದೆ, 720ಗೆ 670+, ವಿಚ್ ಇಸ್ ನಾಟ್ ಸ್ಮಾಲ್. ಆ್ಯಂಡ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂದರೂ ಕಷ್ಟನೇ. ಓಕೆ, ಸೊ ಅವನು ನೀಟ್ ಎಕ್ಸಾಮು ಹಿಂದಿನ ದಿವಸ 2 ದಿನದಿಂದನೇ ಏನೂ ಓದಿಲ್ಲ ಅಂದರೆ ಜಸ್ಟ್ ಫಾರ್ಮುಲಾಸು ಜಸ್ಟ್ ಗ್ಲಾನ್ಸ್ ಮಾಡ್ದ. ಆ್ಯಂಡ್ ಹಿಂದಿನ ದಿವಸ ಅಂತೂ ವೆಬ್ ಸೀರೀಸ್ ನೋಡಿದ್ದಾನೆ. ಅದು ಏನು, ವೆಬ್ ಸೀರೀಸ್ ನೋಡಿ 720ಗೆ 670 ತೊಗೊಂಡಿದ್ದಾನೆ. ಯಾಕೆ ಅಂದರೆ ಅವ್ನ ಪ್ರಿಪರೇಷನ್ ಹಾಗಿತ್ತು ಆ್ಯಂಡ್ ಅವ್ನ ಕಾನ್ಫಿಡೆನ್ಸ್ ಇತ್ತು. ನಾನು ಮಾಡ್ತೀನಿ, ನಾನು ಬೇರೆ ನೋಡೋಕೆ ಹೋದರೆ ಇಟ್ ವಿಲ್ ಅಫೆಕ್ಟ್ ಮೈ ಅದರ್ ಥಿಂಗ್ಸ್. ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ನೋಡ್ತೀರೋ, ಅಯ್ಯೋ ಇದು ಬರ್ತಿಲ್ಲಪ್ಪ, ಭಯ ಆಗುತ್ತೆ. ನೋ, ಇಟ್ ಶುಡ್ ನಾಟ್ ಹ್ಯಾಪನ್. ಓಕೆ, ಸೊ ಅದಕ್ಕೆ ಏನು ಬೇಕು, ನಿಮ್ಮ ಪ್ರಿಪರೇಷನ್ ಅಡ್ವಾನ್ಸ್ ಆಗಿರಬೇಕು.
ಆರಾಮಾಗಿ ಹೋಗ್ತೀರಾ, ಆರಾಮಾಗಿ ಎಕ್ಸಾಮ್ ಬರೀತೀರಾ ವಿತೌಟ್ ಎನಿ ಟೆನ್ಷನ್. ಸೊ ಆ ಒಂದು ನಿಮ್ಮಲ್ಲಿ ಇರಬೇಕು. ಓಕೆ, ಆ ಒಂದು ಅಂದರೆ ಲೈಕ್ ಸೆಲ್ಫ್ ಬಿಲೀಫ್, ಕಾನ್ಫಿಡೆನ್ಸ್, ನಾನು ಮಾಡ್ತೀನಿ ಅಂತ. ಓಕೆ, ಸೊ 2026 ಹೆಂಗಿರ್ಬೋದು ಅನಾಲಿಸಿಸ್ ಇದೆ. ದೆರ್ ಆರ್ ಹೈಯರ್ ಚಾನ್ಸಸ್. ಇದರಲ್ಲಿ ಏನೇನು ಕೇಳ್ತಾರೆ ಅಂತಲೂ ನಿಮಗೆ ಬೇಕಾ ಅದು ಕಮೆಂಟ್ ಮಾಡಿ. ಸೊ ದೆರ್ ವಿಲ್ ಬಿ ಸಪ್ರೇಟ್ ವಿಡಿಯೋ ಆನ್ ದಟ್. ಓಕೆ, ಇದರಲ್ಲಿ ಎ ಪಿಲಿ ಒಂದು ಏನು ಕೇಳ್ಬೋದು, ಇಲ್ಲ ಎಸ್ ಏನು ಕೇಳ್ಬೋದು. ನೆಕ್ಸ್ಟು ಹೇಳೋದಲ್ಲ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆಯಿತು. ಕ್ವಾಡ್ರಾಟಿಕಲ್ಲಿ ಒಂದು ಇಕ್ವೇಷನ್ ಕೊಟ್ಟು ಸಾಲ್ವ್ ಮಾಡಿರಿ ಅಂತಾರೆ, ವರ್ಡ್ ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟು ಟ್ರಯಾಂಗಲ್ಸಲ್ಲಿ ಒಂದು ಥಿಯರಮ್ ಅಂತೂ ಡೆಫಿನೆಟ್ಲಿ ಕೊಟ್ಟಿರ್ತಾರೆ, ಕೇಳ್ತಾರೆ. ಅದ್ರ ಜೊತೆ ಇನ್ನೊಂದು ಪ್ರಾಬ್ಲಮ್ಮು, 1 ಮಾರ್ಕ್ಸು 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲದ್ರಲ್ಲೂ. ಸೊ ನೋಡೋಣ ಈಗ. ಸೊ ದಿಸ್ ಆರ್ ದ ವೆಯ್ಟೇಜ್. ನೆಕ್ಸ್ಟು ಸೊ ಟ್ರಯಾಂಗಲ್ಸ್ ಒಂದೇ ಮಾಡಿದ್ರೆ ಪ್ರಯಾರಿಟಿ ಹೆಂಗೆ ಇಡ್ಕೋಬೇಕು ಅಂತ. ಟ್ರಯಾಂಗಲ್ಸ್ ಏನಿದೆ, ಪ್ರಯಾರಿಟಿ 2 ಯಾವುದು, 3 ಯಾವುದು, 4 ಯಾವುದು, ಇದಾದರೆ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಮ ಪ್ರಿಪ್ರೇಷನ್ ಹೆಂಗಿರಬೇಕು. ಈಗ 3 ಚಾಪ್ಟ್ರು ಫುಲ್ ಪರ್ಫೆಕ್ಟ್ ಮಾಡಿದ್ರೆ, ಫುಲ್ ಪರ್ಫೆಕ್ಟ್. ಇದು 3 ಚಾಪ್ಟ್ರು ಆಲ್ಮೋಸ್ಟ್ 40%. ಲೀನಿಯರ್ ಈಕ್ವೇಷನ್ಸ್ ಆ್ಯಡ್ ಮಾಡಿದೆ 52. ರಿಯಲ್ ನಂಬರ್ಸ್ ಪಾಲಿನಾಮಿಯಲ್ಸ್ ವಿಚ್ ಆರ್ ಈಸಿ, ಲಾಸ್ಟ್ ಮೂಮೆಂಟಿಗೆ ನಾನು ಮಾಡಿದ್ರು ಆರಾಮಾಗಿ 70 ಹೋಗ್ಬೋದು. ಆ್ಯಂಡ್ ಈ 10 ಮಾರ್ಕ್ಸ್ ಏನಿದೆ ದಟ್ ಡಿಪೆಂಡ್ಸ್ ಆನ್ ಇದರ್ ನಿಮ್ಮ ಕೋಆರ್ಡಿನೇಟ್ ಜಾಮೆಟ್ರಿ ಇದೆಯಾ ಆ್ಯಂಡ್ ಸರ್ಕಲ್ಸ್ ಇದೆಯಾ, ಅದಕ್ಕೆ ಕಷ್ಟಕ್ಕೆ ಬಿಟ್ಟಿದ್ದೀನಿ. ಇಲ್ಲ ಅಂದರೆ ಫುಲ್ 80 ಕವರ್ ಆಯಿತು. ಓಕೆ, ಸೊ ವೇಟೇಜ್. ಓಕೆ, ಸೊ ಹೈ ವೇಟೇಜ್ ಅಂದರೆ ಅದು ಈಸಿ, ಲೋ ವೇಟೇಜ್ ಅಂದರೆ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ ಹೇಳ್ತಿದ್ದೀನಲ್ಲ. ಈಗ ಅಗೇನ್ ಯಾವುದು ಪಾಲಿನಾಮಿಯಲ್ಸಲ್ಲೇ, ಸೊ ನಿಮಗೆ ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ ಏನಿದೆ ಅಲ್ಲೇ ಒಂದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಕೇಳ್ಬೋದು. ಈಗ ಯಾವುದೋ ಒಂದು ಈಕ್ವೇಷನ್ ಕೊಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ 1/α + 1/β. ದಟ್ ಈಸ್ ಸಿಂಪಲ್. ನೀವು ಏನೋ LCM ತೊಗೊತೀರಾ, α + β/α ಬರುತ್ತೆ, ಮೇಲ್ ಸಮ್ಮು ಕೆಳಗೆ ಪ್ರಾಡಕ್ಟ್, ಸಿಂಪಲ್. ಇದರಲ್ಲೇ ಹಿಂದೆಲ್ಲ ಕ್ಯೂಬಿಕ್ ಈಕ್ವೇಷನ್ ಮೇಲೆ ಕೇಳ್ತಿದ್ದಾರೆ. ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಇಟ್ಸ್ ಡಿಫಿಕಲ್ಟ್. ಅದಕ್ಕೆ ಅಂಥ ಕ್ವಶನ್ಸ್ ಚೆಕ್ ಮಾಡಿ. ಸೊ ಸಾಲ್ವ್ ಮಾಡ್ತೀನಿ, ಡೋಂಟ್ ವರಿ. ನಿಮಗೆ ಯಾವ್ದು ಬೇಕು, ಯಾವ ಥರ ಬೇಕು ಕಮೆಂಟ್ ಮಾಡಿ. ಫೈನ್, ಸೊ ದಟ್ಸ್ ಇಟ್. ನಾನು ವಿಡಿಯೋಲಿ ತುಂಬ ಜಾಸ್ತಿ ಹೇಳಲ್ಲ. ಸೊ ನಿಮ್ಮ ಪ್ರಯಾರಿಟೀಸ್ ಏನಿರಬೇಕು ದಟ್ಸ್ ಇಂಪಾರ್ಟೆಂಟ್. ಸೊ ಅದ್ರ ಪ್ರಕಾರ ಪ್ರಿಪೇರ್ ಆಗಿರಿ, ನಾವು ನಿಮಗೆ ಪ್ರಿಪೇರ್ ಮಾಡಿಸ್ತೀವಿ, ಡೋಂಟ್ ವರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.